ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ನೀವು ಕಾಡಿನ ರಾಜ ಇದ್ದಂತೆ. ನಿಮ್ಮ ಗಾಂಭೀರ್ಯ ಮತ್ತು ಧೈರ್ಯಕ್ಕೆ ಯಾರೂ ಸರಿಸಾಟಿಯಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ನೋವು ಮತ್ತು ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ದಣಿಸಿರಬಹುದು. ಆದರೆ ಎದೆಯುಬ್ಬಿಸಿ ನಿಲ್ಲಿ. ಏಪ್ರಿಲ್ 2026 ನಿಮ್ಮ ಜೀವನದ ಸುವರ್ಣ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಫ್ರೆಂಡ್ಸ್, ಈ ತಿಂಗಳು ಆಕಾಶದಲ್ಲಿ ಸೂರ್ಯ ಮತ್ತು ಮಂಗಳನ ವಿಶೇಷ ಸಂಯೋಗ ನಡೀತಾ ಇದೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ದಾರಿಯಲ್ಲಿರುವ ಕಲ್ಲು ಮುಳ್ಳುಗಳು ದೂರವಾಗ್ತಾ ಇವೆ. ಈ ಮಹತ್ವದ ಬದಲಾವಣೆಯ ಸಮಯದಲ್ಲಿ 4 ವಿಶೇಷ ವ್ಯಕ್ತಿಗಳು ನಿಮ್ಮ ಕೈ ಹಿಡಿಯಲಿದ್ದಾರೆ. ಅವರು ಯಾರು ಎಂದು ತಿಳಿಯುವ ಮೊದಲು ಈ ವಿಡಿಯೋವನ್ನು ಮರೆಯದೆ ಲೈಕ್ ಮಾಡಿ. ಸಿಂಹರಾಶಿಯವರೇ, ನೀವು ಬೇರೆಯವರಿಗೆ ಸಹಾಯ ಮಾಡ್ತೀರಾ, ಆದರೆ ನಿಮಗೆ ಬೇಕಾದಾಗ ಯಾರೂ ಇರೋದಿಲ್ಲ ಎಂಬ ಕೊರಗು ನಿಮಗಿದೆ. ಆದರೆ ಏಪ್ರಿಲ್ ತಿಂಗಳಲ್ಲಿ ದೇವರು ನಿಮ್ಮ ಜೊತೆ ನಿಲ್ಲಲಿದ್ದಾನೆ. ಒಬ್ಬ ಸ್ತ್ರೀ ದೇವಿಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಅದೃಷ್ಟವನ್ನು ಹೊತ್ತು ತರ್ತಾಳೆ. ಅವಳ ಬರುವಿಕೆಯಿಂದ ನಿಮ್ಮ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಲಿದೆ. ಆದರೆ ಹುಷಾರು, ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮನ್ನು ಹಾದಿ ತಪ್ಪಿಸಲು ಪ್ರಯತ್ನ ಮಾಡ್ತಿರಬಹುದು. ಅಂತಹವರನ್ನು ಗುರುತಿಸಿ ದೂರ ಇಡಿ. ನಿಮ್ಮ ಅದೃಷ್ಟವನ್ನು ಬಲಪಡಿಸುವ ಆ 4 ವ್ಯಕ್ತಿಗಳು ಯಾರು? ಮೊದಲ ವ್ಯಕ್ತಿ ಹೆಸರಿನ ಮೊದಲ ಅಕ್ಷರ ಜಿ ಅಥವಾ ಈ ಜಿಯ ಹೆಸರಿನ ಒಬ್ಬ ಪುರುಷ. ಸಿಂಹರಾಶಿಯವರೇ, ಇವರು ಸಮಾಜದಲ್ಲಿ ಗೌರವ ಇರುವ ವ್ಯಕ್ತಿ ಅಥವಾ ನಿಮ್ಮ ಕುಟುಂಬದ ಹಿರಿಯ ಸದಸ್ಯರಾಗಿರ್ಬೋದು. ಆಸ್ತಿ ಅಥವಾ ಹಳೆಯ ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ಜಿ ಹೆಸರಿನ ಈ ವ್ಯಕ್ತಿ ನೀಡುವ ತೀರ್ಪು ಅಥವಾ ಸಲಹೆ ನಿಮಗೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ. ಎರಡನೇ ವ್ಯಕ್ತಿ ಹೆಸರಿನ ಮೊದಲ ಅಕ್ಷರ ಎಸ್. ಇವರು ಒಬ್ಬ ಪ್ರಭಾವಶಾಲಿ ಮಹಿಳೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಕೆರಿಯರಲ್ಲಿ ಅಥವಾ ಹೊಸ ಉದ್ಯಮ ಆರಂಭಿಸಲು ಇವರು ಆರ್ಥಿಕವಾಗಿ ಅಥವಾ ನೈತಿಕವಾಗಿ ಬೆನ್ನೆಲುಬಾಗಿ ನಿಲ್ತಾರೆ. ಇನ್ನು ಏಪ್ರಿಲ್ 2026ರಲ್ಲಿ ಇವರ ಸಹಕಾರದಿಂದ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದರಲ್ಲಿ ಯಾವುದೇ ಸಂಶಯ ಅನ್ನೋದು ಇಲ್ಲ. ಇನ್ನು ಮೂರನೇ ವ್ಯಕ್ತಿ ಹೆಸರಿನ ಮೊದಲ ಅಕ್ಷರ ಪಿ. ಇವರು ನಿಮ್ಮ ಒಬ್ಬ ಆತ್ಮೀಯ ಸ್ನೇಹಿತ ಅಥವಾ ಸಹೋದ್ಯೋಗಿ. ಯಾರೂ ನಿಮ್ಮನ್ನು ನಂಬದಿದ್ದಾಗ ಪಿ ಹೆಸರಿನ ಈ ವ್ಯಕ್ತಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ. ಇವರ ನಂಬಿಕೆಯನ್ನು ನೀವು ಉಳಿಸಿಕೊಂಡ್ರೆ ಸಮಾಜದಲ್ಲಿ ನಿಮ್ಮ ಗೌರವ ದುಪ್ಪಟ್ಟಾಗುತ್ತೆ. ನಾಲ್ಕನೇ ವ್ಯಕ್ತಿ ಹೆಸರಿನ ಮೊದಲ ಅಕ್ಷರ ಎಲ್. ಇವರು ಹಠಾತ್ತನೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಒಬ್ಬ ಅಪರಿಚಿತ ಮಹಿಳೆ ಅಥವಾ ದೂರದ ಸಂಬಂಧಿ. ಇವರು ತರುವ ಒಂದು ಸಣ್ಣ ಅವಕಾಶ ಅಥವಾ ಮಾಹಿತಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಇವರನ್ನ ಸಾಮಾನ್ಯ ವ್ಯಕ್ತಿ ಅಂತ ಕಡೆಗಣಿಸಬೇಡಿ. ಇನ್ನು ಕೊನೆಯದಾಗಿ ಸಿಂಹರಾಶಿಯವರೇ, ಈ 4 ಜನರ ಸಹಾಯದಿಂದ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕೀರ್ತಿ ದಶದಿಕ್ಕುಗಳು ಕೂಡ ಹರಡಲಿದೆ. ಬಡತನವೆಂಬ ಕತ್ತಲೆ ದೂರವಾಗಿ ಸಮೃದ್ಧಿಯ ಬೆಳಕು ಬರಲಿದೆ. ಈ ಮಾಹಿತಿಯಿಂದ ನಿಮಗೆ ಧೈರ್ಯ ಬಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಜೈ ಸೂರ್ಯದೇವ ಅಂತ ಬರೀರಿ. ನೆನ್ಪಿಡಿ, ಕಾಲ ಯಾರನ್ನೂ ಕೈ ಬಿಡೋದಿಲ್ಲ. ಈಗ ನಿಮ್ಮ ಸಹಾಯ ಬಂದಿದೆ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸಿಂಹರಾಶಿಯವರಿಗೆ ಸ್ವಾಭಿಮಾನ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ಈ ವ್ಯಕ್ತಿಗಳು ಸಹಾಯವನ್ನು ಮಾಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.